ನಮಸ್ತೆ. ಇಂದಿನ ವಿಡಿಯೋದಲ್ಲಿ ನಾವು PMMVY ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ 2.0ದಲ್ಲಿ ಕೆಲವರಲ್ಲಿ PMI ಯೋಜನೆಯಲ್ಲಿ NPCI ಲಿಂಕ್ ಅಂತ ಹೇಳ್ತಾರೆ. ಅಂದರೆ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಲಿಂಕ್, ಅಂದರೆ ಅದಕ್ಕೆ NPCI ಲಿಂಕ್ ಆಗಬೇಕು. ಅದು ಕೆಲವರು ಲಿಂಕ್ ಆಗದೇ ಇರೋದರಿಂದ ಕೆಲವರಿಗೆ ಫಲಾನುಭವಿಗೆ ಹಣ ಹೋಗುತ್ತಿಲ್ಲ. ಈ ವಿಡಿಯೋದಲ್ಲಿ ನಾವು PMI ಸ್ಕೀಮ್ ಅಂದ್ರೇನು, NPCI ಲಿಂಕ್ ಯಾವ ರೀತಿ ಮಾಡಬೇಕು, ಆನ್ಲೈನ್ನಲ್ಲಿ ನಿಮ್ಮ ಮೊಬೈಲಲ್ಲೇ ಮಾಡ್ಬೋದು, ಯಾವ ರೀತಿ ಮಾಡಬೇಕು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸಲಾಗುವುದು. ಮೊದಲಿಗೆ ನಾವು ಬ್ರೀಫಾಗಿ ಇದು ಪ್ರಧಾನಮಂತ್ರಿ ಮಾತೃ ವಂದನಾ ಅಂದರೆ ಏನು, ಇದು ಯಾರ್ಯಾರಿಗೆ ಉಪಯೋಗದ ಎಂಬುದನ್ನು ತಿಳಿಸಲಾಗುವುದು. ಫಸ್ಟ್ ನಾವು ಏನು ಮಾಡಬೇಕಂದ್ರೆ, ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ ಮೊದಲ ಪ್ರಸವದ ಗರ್ಭಿಣಿ ಬಾಣಂತಿ ಮಹಿಳೆಯರಿಗೆ 5,000 ರೂಪಾಯಿ ಇರ್ತದೆ. ಮೊದಲನೇ ಹೆರಿಗೆಗೆ ಮಗು ಹುಟ್ಟಿರ್ತಲ್ಲ, ಗಂಡು ಅಥವಾ ಹೆಣ್ಣು ಯಾವುದಾದ್ರೂ ಹುಟ್ಟಿರಲಿ, ಅದಕ್ಕೆ 5,000 ರೂಪಾಯಿ ಇರುತ್ತೆ. ಎರಡನೇ ಹೆರಿಗೆಯಲ್ಲಿ ಬಾಣಂತಿ ಮಹಿಳೆಯರಿಗೆ ಹೆಣ್ಣು ಮಗು ಜನಿಸಿರಬೇಕು. ಆ ಹೆಣ್ಣು ಮಗು ಜನಿಸಿದರೆ ಮಾತ್ರ 6,000 ರೂಪಾಯಿಗಳು, ಒಟ್ಟು 11,000 ರೂಪಾಯಿ ಇದು. ಇನ್ನೊಂದ್ಸಲ ಕೇಳಿ, ಏನಂದರೆ ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ ಮೊದಲ ಹೆರಿಗೆಗೆ ಗಂಡು ಅಥವಾ ಹೆಣ್ಣು ಮಗು ಹುಟ್ಟಿತಂದರೆ 5,000 ರೂಪಾಯಿ. ಎರಡನೇ ಹೆರಿಗೆ ಬಾಣಂತಿ ಮಹಿಳೆಯರಿಗೆ ಹೆಣ್ಣು ಮಗು ಜನಿಸಿದರೆ ಮಾತ್ರ 6,000 ರೂಪಾಯಿಗಳು. ಇದು ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆಯ ಸ್ಕೀಮ್ ಅದು. ನೆಕ್ಸ್ಟ್ ಏನಂದರೆ, ಕೆಲವರಿಗೆ ಹಣ ಹೋಗ್ತಾ ಇಲ್ಲ, NPCI ಲಿಂಕ್ ಆಗ್ತಾ ಇಲ್ಲ, ಬ್ಯಾಂಕಿಗೆ ಹೋದ್ರೂ ಕೂಡ ಅವ್ರು ಮಾಡ್ತಾ ಇಲ್ಲ ಅಂತಂದರೆ ಅಂಗನವಾಡಿ ಕಾರ್ಯಕರ್ತರು ನಿಮ್ಮ ಮೊಬೈಲ್ನಲ್ಲೇ ಮಾಡಬಹುದು. ಅವ್ರು ಏನೇನು ಡಾಕ್ಯುಮೆಂಟ್ಸ್ ಬೇಕಂದರೆ, ಅವ್ರದ್ದು ಅಕೌಂಟ್ ನಂಬರು, ಆಧಾರ್ ಮತ್ತು ಆಧಾರ್ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರಿಗೆ OTP ಹೋಗುತ್ತೆ. ಆ OTP ದಾಖಲಿಸಿದರೆ ನಿಮ್ಮ ಮೊಬೈಲ್ನಲ್ಲೇ ಲಿಂಕ್ ಮಾಡ್ಬೋದು. ಈ ವಿಡಿಯೋದಲ್ಲಿ ಯಾವ ರೀತಿ ಲಿಂಕ್ ಮಾಡಬೇಕೆಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗುವುದು. ಇಲ್ಲಿ ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ ಏನಿದೆ ಇನ್ಫಾರ್ಮೇಷನ್ ಎಲ್ಲ ಓದ್ಕೊಳ್ಬೋದು. ನೆಕ್ಸ್ಟ್ ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಇದನ್ನು ತಂದಿರುತ್ತದೆ ಸೆಂಟ್ರಲ್ ಗೌರ್ಮೆಂಟು. ಇಲ್ಲಿದೆ ನೋಡಿ, 5,000 6,000 ಸಪೋರ್ಟ್ ಟು ಗರ್ಲ್ ಚೈಲ್ಡ್ ಸೆಕೆಂಡ್ ಅಂತ ಹೇಳ್ತಾ ಇದ್ದಾರೆ. ಇದ್ರ ಮಾಹಿತಿ ಆಯಿತು PMI ಯೋಜನೆದು. ನೆಕ್ಸ್ಟ್ ನಾವು NPCI ಲಿಂಕ್ ಯಾವ ರೀತಿ ಮಾಡಬೇಕು, ಇಲ್ಲಿದೆ ನೋಡಿ, ಬ್ಯಾಂಕ್ ಅಕೌಂಟ್ ಆಧಾರ್ ಲಿಂಕ್ ತೆಗೆದುಕೊಂಡು NPCI ಲಿಂಕ್ ಯಾವ ರೀತಿ, NPCI ಲಿಂಕ್ ಮಾಡಿದರೆ ಮಾತ್ರ ಆ ಮಹಿಳೆಗೆ ಯಾವ ಅಕೌಂಟ್ ಹೋಗುತ್ತೆ, ಯಾವ ಅಕೌಂಟಿಗೆ ಲಿಂಕ್ ಮಾಡಿದ್ರೆ ಆ ಅಕೌಂಟಿಗೆ ಹಣ ಬೀಳುತ್ತೆ. ಇದನ್ನು ನಾವು ಮೊಬೈಲ್ನಲ್ಲೇ ಯಾವ ರೀತಿ ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗುವುದು. ನೆಕ್ಸ್ಟ್ ನಾವು ಏನು ಮಾಡಬೇಕು, ಈಗ ಗೂಗಲ್ ಕ್ರೋಮಿಗೆ ಹೋಗಬೇಕು. ಇಲ್ಲಿದೆ ನೋಡಿ, ಕ್ರೋಮ್ ಅಂತಿದೆ ನೋಡಿ, ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ವೆಬ್ ಬ್ರೌಸರ್ ಮೇಲೆ ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ಒಂದು ನ್ಯೂ ಟ್ಯಾಬ್ ಅಂತೇಳಿ ಬರುತ್ತೆ. ಈ ರೀತಿ ಇಲ್ಲಿ ಸರ್ಚ್ ಬಾರ್ ಅಂತೇಳಿ ಬರುತ್ತೆ ನೋಡಿ, ಇದರಲ್ಲಿ ನಾವೇನು ಟೈಪ್ ಮಾಡ್ಬೇಕಂದ್ರೆ NPCI ಅಂತೇಳಿ ಸರ್ಚ್ ಮಾಡಬೇಕು. NPCI ಸರ್ಚ್ ಮಾಡಿದಾಗ ಇದ್ರ ಮೇಲೆ ಪ್ರೆಸ್ ಮಾಡಬೇಕು. ಈ ರೀತಿ ಪ್ರೆಸ್ ಮಾಡಿದಾಗ ನಮಗೆ ಇಲ್ಲಿ ಬರುತ್ತೆ NPCI ಅಂತೇಳಿ ಬರುತ್ತೆ ವೆಬ್ಸೈಟು, ಒಂದು ಅವ್ರದ್ದು ಜಾಲತಾಣ. ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, NPCI ಅಂದರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ಈ ರೀತಿ ನಮಗೆ ಬರುತ್ತೆ. ಮೇಲುಗಡೆ ಈ ಥರ ಫಾರ್ಮ್ ಮಾಡಿ ಇಲ್ಲಿದೆ ನೋಡಿ, ಕನ್ಸ್ಯೂಮರ್ ಅಂತೇಳಿದೆ ನೋಡಿ, ಇದ್ರ ಮೇಲೆ ಇಲ್ಲಿ ಪ್ಲಸ್ ಚಿಹ್ನೆ ಇದೆ ನೋಡಿ, ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ಭಾರತ್ ಆಧಾರ್ ಸೀಡಿಂಗ್ ಎನೇಬಲರ್ ಅಂತೇಳಿ ಇದೆ ನೋಡಿ, ಬೇಸ್ ಭಾರತ್ ಆಧಾರ್ ಸೀಡಿಂಗ್ ಎನೇಬಲರ್, ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ನೆಕ್ಸ್ಟ್ ಇಲ್ಲಿ ಬರುತ್ತೆ, ಆಧಾರ್ ಸೀಡಿಂಗ್ ಡಿಸೀಡಿಂಗ್ ಅಂತೇಳಿ ಬರುತ್ತೆ ನೋಡಿ, ಇದ್ರ ಮೇಲೆ ಪ್ರೆಸ್ ಮಾಡಬೇಕು. ಅಂದರೆ ಹೊಸದಾಗಿ ಯಾರ್ದು ಲಿಂಕ್ ಮಾಡ್ತಾ ಇದ್ದೀರಾ ಅವ್ರದ್ದು, ಇದ್ರ ಮೇಲೆ ಪ್ರೆಸ್ ಮಾಡಿದಾಗ ಈ ರೀತಿ ಅವ್ರದ್ದು ಆಧಾರ್ ನಂಬರ್ ದಾಖಲಿಸ್ಬೇಕಿಲ್ಲಿ, 12 ಸಂಖ್ಯೆ ಇರುತ್ತೆ ನೋಡಿ ಆಧಾರ್ ನಂಬರ್. ಅಂದ್ರೆ ನೆಕ್ಸ್ಟ್ ಇದನ್ನು ಸೀಡಿಂಗ್ ಅಂತಿದೆ, ಇದ್ರ ಮೇಲೆ ಪ್ರೆಸ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಪ್ರೆಸ್ ಮಾಡಿ ಅವ್ರದ್ದು ಯಾವ ಬ್ಯಾಂಕ್ ಇದೆ ಎಂಬುದನ್ನು ಸರ್ಚ್ ಮಾಡಬೇಕು. ಯಾವುದು SBI ಇದೆಯೋ, ಎಲ್ಲ ಬ್ಯಾಂಕ್ ಇರುತ್ತೆ ಇಲ್ಲಿ, ಲಿಸ್ಟ್ನ ಚೆಕ್ ಮಾಡಿ ಆ ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನು ಉದಾಹರಣೆಗೆ SBI ಅಂತಿದೆ ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕು, ಇಲ್ಲಿದೆ ನೋಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ. ಇದ್ರ ಮೇಲೆ ಇಲ್ಲಿ ಮುಂದಿದೆ ನೋಡಿ, ಇದ್ರ ಮೇಲೆ ಪ್ರೆಸ್ ಮಾಡಿದರೆ ಸೆಲೆಕ್ಟ್ ಆಗಿಬಿಡುತ್ತೆ. ಈ ರೀತಿ ಸೆಲೆಕ್ಟ್ ಆಗ್ತದೆ ನೋಡಿ. ನಂತರ ನೀವು ಅಕೌಂಟ್ ನಂಬರ್, ಕನ್ಫರ್ಮ್ ಅಕೌಂಟ್, ಇದ್ರ ಮೇಲೆ ಇಲ್ಲಿ ಅಗ್ರಿ ಮಾಡಬೇಕು. ಅಗ್ರಿ ಮಾಡಿ ಕೆಳಗಡೆ ಇದು ಕೋಡ್ ಬರುತ್ತೆ, ಆ ಕೋಡ್ನ ಇಲ್ಲಿ ಕರೆಕ್ಟ್ ದಾಖಲಿಸ್ಬೇಕು. ಇಲ್ಲಿ ಏನೇ ಅದೇ ದಾಖಲಿಸ್ಬೇಕು. ನಂತರ ಸಬ್ಮಿಟ್ ಅಂತ ಕೊಡಬೇಕು. ಒಬ್ಬ ಫಲಾನುಭವಿನ ಯಾವ ರೀತಿ ಎಂಟ್ರಿ ಮಾಡಿ
ಎಂಟ್ರಿ ಮಾಡಬೇಕೆಂಬುದನ್ನು ಈ ನೆಕ್ಸ್ಟ್ ಸ್ಲೈಡ್ನಲ್ಲಿ ತಿಳಿಸಲಾಗುವುದು. ಉದಾಹರಣೆಗೆ ಒಬ್ಬ ಫಲಾನುಭವಿಯ ಆಧಾರ್, ಈಗ ನಾವು NPS ಲಿಂಕ್ ಮಾಡ್ತಾ ಇದ್ದೀವಿ, ಅವ್ರದ್ದು ಆಧಾರ್ ನಂಬರ್ ನಾನು ದಾಖಲಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ಇವ್ರದ್ದು ಆಧಾರ್ ನಂಬರ್ ದಾಖಲಿಸಬೇಕು. ಈಗ ಆಧಾರ್ ನಂಬರ್ ದಾಖಲಿಸಿದ ತಕ್ಷಣ, ಅಕೌಂಟ್ ನಂಬರ್ ಎಲ್ಲ ದಾಖಲಿಸಿದ ತಕ್ಷಣ ಅವರಿಗೆ ಆಧಾರ್ ಲಿಂಕ್ ಇರುತ್ತಾ ಮೊಬೈಲ್ ನಂಬರಿಗೆ OTP ಹೋಗುತ್ತೆ. ಇವಾಗ ನಾನು ಅವ್ರದ್ದು SBI ಬ್ಯಾಂಕ್ ಇದೆ, SBI ಬ್ಯಾಂಕಿನ ನಾನು ಸರ್ಚ್ ಮಾಡಬೇಕು. ನೋಡಿ, ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಿದೆ ನೋಡಿ, ಇದ್ರ ನಾನು ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ಸೆಲೆಕ್ಟ್ ಮಾಡಿ ತಗೊಂಡು ಅಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದಾಖಲಿಸಿದೆ. ಇಲ್ಲಿ ಸೀಡಿಂಗ್ ಅಂತ ತೆಗೆದುಕೊಳ್ಬೇಕು. ನಂತರ ಫ್ರೆಶ್ ಸೀಡಿಂಗ್ ಅಲ್ವಾ, ಫ್ರೆಶ್ ಸೀಡಿಂಗ್ ಅಂತೇಳಿ ತೆಗೆದುಕೊಳ್ಬೇಕು ಇಲ್ಲಿ ಈ ಜಾಗದಲ್ಲಿ. ನಂತರ ನಾವಿಲ್ಲಿ ಅಕೌಂಟ್ ನಂಬರ್ ದಾಖಲಿಸಬೇಕು. ಫ್ರೆಶ್ ಸೀಡಿಂಗ್ ತೆಗೆದುಕೊಂಡ ನಂತರ ಅಕೌಂಟ್ ನಂಬರ್, ಅವ್ರದ್ದು ಬ್ಯಾಂಕ್ ಅಕೌಂಟ್ ನಂಬರ್ ದಾಖಲಿಸಬೇಕು. ನಾನು ಇವಾಗ ದಾಖಲಿಸ್ತಾ ಇದ್ದೀನಿ ಅವ್ರ ಬ್ಯಾಂಕ್ ಅಕೌಂಟ್ ನಂಬರ್ನ. ನಂತರ ಕನ್ಫರ್ಮ್ ಕೆಳಗಡೆ ಇಲ್ಲಿದೆ ನೋಡಿ, ಕನ್ಫರ್ಮ್. ಇಲ್ಲಿ ಏನು ದಾಖಲಿಸ್ತಾರೆ ಅಕೌಂಟ್ ನಂಬರ್, ಅದನ್ನು ಮತ್ತು ಅದೇ ಎರಡನೇ ಸಲ ಸೇಮ್ ದಾಖಲಿಸ್ಬೇಕು ಅಕೌಂಟ್ ನಂಬರ್ನ. ಕೆಳಗಡೆ ಏನಾದ್ರ ಅಗ್ರಿ ಅಂತಿದೆ ನೋಡಿ ಅಲ್ಲಿ, ಈ ಜಾಗದಲ್ಲಿ ಅಗ್ರಿ ಮಾಡಿಕೊಂಡು ಕೆಳಗಡೆ ಕ್ಯಾಪ್ಚರ್ ಇದೆ ನೋಡಿ, ಕ್ಯಾಪ್ಚರ್ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಪ್ರೆಸ್ ಮಾಡಿ ಕೆಳಗಡೆ ಸಬ್ಮಿಟ್ ಅಂತಿದೆ ನೋಡಿ, ಸಬ್ಮಿಟ್ ಮೇಲೆ ಪ್ರೆಸ್ ಮಾಡಬೇಕು. ನೋಡಿ ಕರೆಕ್ಟ್ ದಾಖಲಿಸ್ತಾ ಇದ್ದೀನಿ ನಾನು. ಸಬ್ಮಿಟ್ ಮೇಲೆ ಪ್ರೆಸ್ ಮಾಡಿದಾಗ ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತಿದೆ, ಅದ್ರ ಮೇಲೆ ಪ್ರೆಸ್ ಮಾಡಬೇಕು. ಇವಾಗ 4949 ಮೊಬೈಲ್ ನಂಬರ್ಗೆ ಆಧಾರ್ ಲಿಂಕ್ ಇರ್ತಾ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ, ಆ OTPನ ದಾಖಲಿಸಬೇಕು. ಇವಾಗ OTP ಹೇಳ್ತಾ ಇದ್ದಾರೆ, ನಾನು ದಾಖಲಿಸ್ತಾ ಇದ್ದೀನಿ OTPನ. OTP ಹೇಳ್ತಾ ಇದ್ದಾರೆ, ದಾಖಲಿಸ್ತಾ ಇದ್ದೀನಿ OTPನ. ದಾಖಲಿಸಿದ್ರೆ ಕನ್ಫರ್ಮ್ ಅಂತಿದೆ ನೋಡಿ, ಆ ಕನ್ಫರ್ಮ್ ಮೇಲೆ ಪ್ರೆಸ್ ಮಾಡಬೇಕು. 30 ಸೆಕೆಂಡಲ್ಲಿ ಇದು ಅಪ್ಡೇಟ್ ಆಗುತ್ತೆ. ನೋಡಿ ಈ ರೀತಿ ಕನ್ಫರ್ಮ್ ಪ್ರೆಸ್ ಓಕೆ ಕನ್ಫರ್ಮ್ ಅಂತಿದೆ ನೋಡಿ, ಅದ್ರ ಮೇಲೆ ಪ್ರೆಸ್ ಮಾಡಬೇಕು. ಆಧಾರ್ ಸೀಡಿಂಗ್ ಈಸ್ ಇನ್ ಪೆಂಡಿಂಗ್ ಸ್ಟೇಟಸ್, ಕ್ಯಾಂಡಿ ಚೆಕ್ ಆಫ್ಟರ್ ಸಮ್ ಟೈಮ್. ಅಂದರೆ ಒಂದು 30-40 ಸೆಕೆಂಡಲ್ಲಿ ಇದು ಅಪ್ಡೇಟ್ ಆಗುತ್ತೆ ನೋಡಿ. ಈ ರೀತಿಯಾಗಿ ಆಧಾರ್ ಸೀಡಿಂಗ್ ಸೀಡಿಂಗ್ ಸಕ್ಸಸ್, ಯುವರ್ ಆಧಾರ್ ನಂಬರ್ 6510 ಸಕ್ಸಸ್ಫುಲಿ ಸೀಡೆಡ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಕೌಂಟ್ ನಂಬರ್ 9367 ಲಾಸ್ಟ್. ಇದು ಈ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲೇ ನಿಮ್ಮ ಫಲಾನುಭವಿಯ NPCI ಲಿಂಕ್ ಮಾಡಬಹುದಾಗಿದೆ. ಈ ವಿಡಿಯೋದಲ್ಲಿ ನಾವು NPCI ಲಿಂಕ್ ಯಾವ ರೀತಿ ಮಾಡಬೇಕೆಂಬುದನ್ನು, ಫಲಾನುಭವಿ ಮೊಬೈಲ್ ನಂಬರ್ ಆಧಾರ್ ನಂಬರ್ ತೆಗೆದುಕೊಂಡು ಯಾವ ರೀತಿ ಮಾಡಬೇಕೆಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಮತ್ತೊಂದು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ.